ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಸ್ಮಾಲ್ ಚೇಂಜ್ ಯೂಟ್ಯೂಬ್ ಚಾನಲ್. ಪ್ರಿಯ ವಿದ್ಯಾರ್ಥಿಗಳೇ, ನಾನು ಇಂದು ನನ್ನ ಆತ್ಮೀಯ ಸ್ನೇಹಿತರಾದ ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕರು ಆಗಿರುವಂತಹ ಗುರುರಾಜ್ ಚಟ್ಟೇರ್ ಗುರುಗಳು ಇಂದು ನನ್ನ ಚಾನಲ್ನಲ್ಲಿ SSLC ವಿದ್ಯಾರ್ಥಿಗಳಿಗಾಗಿ ಭೌತ ವಿಜ್ಞಾನದ ಕುರಿತು ವಿಶೇಷವಾಗಿರ್ತಕ್ಕಂಥ ಒಂದು ತರಗತಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಮೊದಲು ನನಗೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಸೊ ಇವರು ಕೂಡ ಒಂದು ಗುರು ಕ್ಲಾಸಸ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ನಲ್ಲಿ ವಿಜ್ಞಾನ, ಗಣಿತ ಹಾಗೂ ಪರಿಸರದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ. ಸೊ ನೀವು ಕೂಡ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ. ನೋಡಿ, ಗಾಜಿನ ತ್ರಿಭುಜಪಾದ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನವನ್ನ ವಿವರಿಸಿ ಮತ್ತು ದಿಕ್ಪಾಲಕ ಕೋನ ಪಟ್ಟಕದ ಕೋನವನ್ನ ನಿರೂಪಿಸಿ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಇದು ಯಾವ ಪಟ್ಟಕ ರೀ? ಇಲ್ಲಿ ಗಮನಿಸಬೇಕು, ಈ ಬೆಳಕಿನ ಕಿರಣ ಬಿದ್ದದಿಲ್ಲಿ ನೋಡಕತ್ತಿರೋದು PQ ಅಂತ ಹೇಳ್ತಿರೋದು ನಾವು. ಹಾಗಾದ್ರೆ ಯಾವ ಕಿರಣ ಇದು? PQ ಪತನ ಕಿರಣ. ಯಾವ ಕಿರಣ ಇದು? P ಅಂದ್ರೆ ಯಾವ ಕಿರಣ? ಈ ಬಿದ್ದಾದ ಮೇಲೆ ಇಲ್ಲಿಂದ ಇಲ್ಲಿ ಹೋಗಿ ನೋಡಿ, ಈ F ಇದು ಇದೇನಿದು? ಈ ಇದು ಯಾವ ಕಿರಣ ಅಲ್ಲ? ವಕ್ರೀಭವಿತ ಕಿರಣ ಅಂತ ಹೇಳ್ತೀವಿ ನಾವು. ಯಾವ ಕಿರಣ? ವಕ್ರೀಭವಿತ ಕಿರಣ. ಇದಾದ್ಮೇಲೆ ಹೊರಗೆ ಬಂದು ನೋಡ್ರಿ, ಯಾವ್ದು? FS ಅಲ್ಲ, ಇದು RS ಅಂತ ತಗೊಳ್ರಿ. RS ಯಾವ ಕಿರಣ ಇದು? FS ಯಾವ ಕಿರಣ ಇದು? ನಿರ್ಗಮಿತ ಕಿರಣ. ಹಂಗಾರ ನಾವ್ ಏನ್ ಅಧ್ಯಯನ ಮಾಡಾಕತ್ತೀವಿ? ವಕ್ರೀಭವನವನ್ನ ಅಧ್ಯಯನ ಮಾಡಾಕತ್ತೀವಿ. ವಕ್ರೀಭವನದಲ್ಲಿ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮ, ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬೆಳಕು ಏನ್ ಮಾಡ್ತದೆ? ಚಲಿಸ್ತಾ ಇದೆ. ಅರ್ಥ ಆಯ್ತಲ್ಲ? ಸೊ ಹಾಗಾದ್ರೆ ಏನಾಗ್ತದ ನೋಡ್ರಿ, ಗಮನಿಸ್ರಿ. ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸುವಾಗ ಲಂಬದ ಕಡೆಗೆ ಬಾಗುತ್ತದೆ, ಲಂಬದಿಂದ ದೂರ ಬಾಗುತ್ತದೆ ಅಂತ ಪ್ರಶ್ನೆ. ಲಂಬದ ಕಡೆಗೆ ಬಾಗುತ್ತ. ಆಮೇಲೆ ಇಲ್ಲಿಂದ ಇಲ್ಲಿ ಹೊರಗೆ ಹೋಗ್ಬೇಕಾದ್ರೆ ಅಂದ್ರೆ ಸಾಂದ್ರದಿಂದ ವಿರಳಕ್ಕೆ ಹೋಗ್ಬೇಕಾದ್ರೆ ಏನಾಗತ್ತ? ಹೌದಲ್ಲ? ಸೊ ಹಂಗಾರೆ ಇಲ್ಲಿ ಇದು ಯಾವ ಕಿರಣ? ಯಾವ ಕಿರಣ? ಯಾವ ಕಿರಣ? ಸೊ ಹಂಗಾರ ಇದನ್ನ ವಿವರಣೆ ಮಾಡಿ ಮತ್ತು ಇಲ್ಲಿ ಉಂಟಾಗುವ ಕೋನ ನೋಡ್ರಿ, ಗಮನಿಸ್ರಿ. ಗಮನಿಸ್ರಿ, ಇದು ಹಿಂಗೆ ನೇರ ಎಳಿತೀನಿ, ಇದು ಹಿಂಗೆ ನೇರ ಎಳಿತೀನಿ, ಇವೆರಡು ಇಲ್ಲಿ ಜಾಯಿನ್ ಆದ ನೋಡ್ರಿ. ಇಲ್ಲಿ ಜಾಯಿನ್ ಆದ್ಮೇಲೆ ಇಲ್ಲಿ ಒಂದು ಕೋನ ಉಂಟಾದ ನೋಡ್ರಿ. ಈಗ ಡಿ, ಈ ಡಿ ಇದು ಮತ್ತು ಈ ಕಿರಣಗಳ ನಡುವಿನ ಅಂತರ ನೋಡ್ರಿ. ಇದು ಯಾವ ಕಿರಣ? ಪತನ ಕಿರಣ. ಇದು ಯಾವ ಕಿರಣ? ಹಂಗಾರೆ ಹೇಳ್ಬೋದಾ? ಯಾವ ಕೋನ ಅಂದ್ರೆ ಇದು? ಡಿ ಅಂದ್ರೆ ಯಾವ ಕೋನ ಅಂತ ಹೇಳ್ಬೇಕು? ದಿಕ್ಪಾಲಕ ಕೋನ ಎಂದರೆ ಏನು ಅಂದ್ರ ಪತನ ಕಿರಣ ಮತ್ತು ನಿರ್ಗಮಿತ ಕಿರಣಗಳ ನಡುವಿನ ಅಂತರಕ್ಕೆ ಯಾವ ಕೋನ ಅಂತ ಕರಿತೀವಿ? ದಿಕ್ಪಾಲಕ ಕೋನ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಯಾವ್ದಪ್ಪ ಅಂತ ನಮ್ಮ ಇಲ್ಲ ನೋಡ್ರಿ, ಏನಿದು? ಪಟ್ಟಕದ ಕೋನ. ಪಟ್ಟಕದ ಕೋನ ಅಂದ್ರೆ ಏನು? ಎರಡೂ ಪಾರ್ಶ್ವಗಳಿಂದ ಉಂಟಾಗತಕ್ಕಂತಹ ಏನಪ್ಪಾ ಅಂದ್ರೆ ಕೋನ ಅಂತ ಹೇಳ್ತೀವಿ ನಾವು. ಅದಕ್ಕ ನೀವು ಗಮನಿಸಬೇಕು, ಏನಪ್ಪಾ ಅಂತಂದ್ರ ತ್ರಿಭುಜಪಾದ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ ನಾವೀಗ ವಿವರಣೆ ಮಾಡ್ತಾ ಹೋದ್ರೆ ವಕ್ರೀಭವನ ಏನದಂದ್ರ ಈಗಾಗಲೇ ನಾ ಹೇಳಿದೆ, ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ ಹೊಂದಿದಾಗ P ಪತನ ಕಿರಣ, F ವಕ್ರೀಭವನ ಕಿರಣ, FS ನಿರ್ಗಮಿತ ಕಿರಣ ಆಗಿವೆ. ಏನಾಗುತ್ತೆ ಅಂತ ಹೇಳಿದ್ರೆ ನೋಡ್ರಿ, ಬೆಳಕಿನ ಕಿರಣವು ಗಾಳಿ ಮಾಧ್ಯಮ ಅಂದ್ರೆ ವಿರಳ ಮಾಧ್ಯಮದಿಂದ ಗಾಜಿನ ಮಾಧ್ಯಮಕ್ಕೆ, ಸಾಂದ್ರ ಮಾಧ್ಯಮಕ್ಕೆ, ಮೇಲ್ಮೈ ಯಾವುದು? ಏರಿಯ ಮೂಲಕ ಪ್ರವೇಶ ಮಾಡಿದಾಗ ಏನಾಗುತ್ತೆ? ಗಾಜಿನ ಮಾಧ್ಯಮದಲ್ಲಿ ಬೆಳಕಿನ ಕಿರಣವು ವಕ್ರೀಭವನ ಹೊಂದಿ ಲಂಬದ ಕಡೆಗೆ ಬಾಗುತ್ತದೆ ಅಂತ ಹೇಳಿದೀವಿ. ಆಗಲೇ ಎರಡನೇದು ಕೂಡ ಬರಿಬೇಕು. ಮೊದಲು AB ಬೇಕು, ಆಮೇಲೆ ಈ ಕಡೆ AC ಹೋಗ್ಬೇಕು. ಪಟ್ಟಕದ ಎರಡನೇ ಮೇಲ್ಮೈ ಯಾವುದು? AC ಯಲ್ಲಿ ಬೆಳಕಿನ ಕಿರಣ ಯಾವ ಮಾಧ್ಯಮದಿಂದ ಯಾವ ಮಾಧ್ಯಮ ಕಡೆಗೆ? ಸಾಂದ್ರದಿಂದ ವಿರಳ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಗಾಳಿ ಮಾಧ್ಯಮದಲ್ಲಿ ಬೆಳಕಿನ ಕಿರಣ ಏನಾಗುತ್ತೆ? ಲಂಬದಿಂದ ದೂರವಾಗುತ್ತೆ. ಈ ರೀತಿ ಉಂಟಾಗತಕ್ಕಂಥದ್ದು ಅಂತ. ಇಲ್ಲಿ ಉಂಟಾಗತಕ್ಕಂಥ ಕೋನಗಳು ಯಾವ್ಯಾವ ಅಂತ ಎರಡು ಕೆಳಗೆ, ಆಮೇಲೆ ಇನ್ನೊಂದು ನೋಡಿ, ದಿಕ್ಪಾಲಕ ಕೋನ ಅಂದ್ರೆ ಏನು? ಪಟ್ಟಕದ ವಿಶೇಷ ಆಕಾರ ನಿರ್ಗಮ ಕಿರಣವನ್ನ ಪತನ ಕಿರಣ ದಿಕ್ಕಿನಿಂದ ಬಾಗುವಂತೆ ಮಾಡಿದೆ. ಪತನ ಕಿರಣ, ನಿರ್ಗಮಿತ ಕಿರಣ ಇಷ್ಟೇ ಇದೆ. ಯಾವ ಕಿರಣ? ಯಾವ ಕಿರಣ? ಯಾವ ಕಿರಣ? ಯಾವ ಕಿರಣ? ನಾನು ಹೇಳಿದ ಗೊತ್ತಿರ. ಯಾವ ಕಿರಣ? ಯಾವ ಕಿರಣ? ಈ ಎರಡರ ನಡುವಿನ ಉಂಟಾದ ಕೋನ ಯಾವುದು? ಆಂಗಲ್ ಆಫ್ ಡಿವಿಯೇಷನ್ ಅಂತ ಹೇಳ್ತಾನೆ. ಅದಕ್ಕ ಡಿ ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ತಾನ. ಗೊತ್ತಾಯ್ತಲ್ಲ? ಯಾವ ನಡುವಿನ ಅಂತಂದ್ರ ಪತನ ಕಿರಣ, ನಿರ್ಗಮ ಕಿರಣ ಇವೆರಡು ಜಾಯಿನ್ ಆಗ್ತಾವ. ಅದಕ್ಕ ಡಿ ಪಾಯಿಂಟ್ ಅಂತ ತೋರಿಸ್ತೀವಿ. ಅವರ ನಡುವಿನ ಅಂತರವೇ ಯಾವ ಕೋನ ಅಂತ. ಆಮೇಲೆ ಇನ್ನೊಂದು ನೋಡ್ರಿ, ತ್ರಿಭುಜಪಾದ ಪಟ್ಟಕದ ಎರಡೂ ಪಾರ್ಶ್ವಗಳ ನಡುವಿನ ಅಂದ್ರೆ ಎರಡೂ ಭಾಗಗಳು ಜಾಯಿನ್ ಆಗ್ತಾವಲ್ಲ, ಆ
ಯಾವ್ದಾದ್ರು ಎ ಬಿಂದು ಹೌದಲ್ಲ. ಸೊ ಎ ಬಿ ಸಿ, ಸೊ ಇದೊಂದು ಬಿಂದು ಇದೊಂದು ಬಿಂದು ಎರಡು ಜಾಯಿನ್ ಆಗೋದಿಲ್ಲಪ್ಪ. ಸೊ ಆ ಎ ಕೋನವನ್ನು ನಾವೇನ್ ಕರಿತೀವಿ? ಪಟ್ಟಕದ ಕೋನ ಅಂತ ಹೇಳಿ ನಾವು ಕರಿತೀವಿ. ಗೊತ್ತಾಗ್ತಾ ಹಾಳಾಗುತ್ತೆ ಎಲ್ರಿಗೆ?